ತಲಾರಿಘಟ್ಟ ಫೆರಿ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ಬೈಕ್ ನ ಬೋಟ್ ಅಲ್ಲಿ ಹಾಕೊಂಡು ಹೋದ್ರೆ ರಿವರ್ ನ ಕ್ರಾಸ್ ಮಾಡ್ತಾರೆ. ಅಂಜನಾದ್ರಿ ಟೆಂಪಲ್ ಈ ಬೆಟ್ಟದ ಮೇಲೆ ಇರೋ ಕಾರಣ ಏನಂತ ಗೊತ್ತಾ? ಈ ಫೋರ್ಟ್ ಒಳಗಡೆ ಹೋದ್ರೆ ಏನಪ್ಪ ಇದೆ ಅನ್ಕೊಂಡೆ, ಆದ್ರೆ ಹೋದ್ಮೇಲೆ ಗೊತ್ತಾಯ್ತು. ನಾನು ಅನ್ಕೊಂಡಿರಲಿಲ್ಲ ಇಲ್ಲಿ ಇಷ್ಟೊಂದು ಪ್ಲೇಸ್ ನ ನೋಡ್ತೀನಿ ಅಂತ. ಇದನ್ನ ವಾಲಿ ಕೇವ್ಸ್ ಅಂತ ಕರೀತಾರೆ. ಏನಕ್ಕೆ ಅಂತ ಅಂದ್ರೆ ಈ ಗುಹೆಯಲ್ಲಿ ಒಂದು ಘಟನೆ ನಡೀತು. ಏನಂತಂದ್ರೆ ಬೋಟ್ ಇಂದ ನಾವು ಬೃಂದಾವನಕ್ಕೆ ಹೋಗ್ಬೇಕು. ಯಾಕಂದ್ರೆ ಅದಿರೋದು ಹೊಳೆ ಮಧ್ಯೆ ಇದೆ. ಶ್ರೀಕೃಷ್ಣ ದೇವರಾಯ ಟಾಮ್ ಅಂದ್ರೆ ಶ್ರೀಕೃಷ್ಣ ದೇವರಾಯ ಸಮಾಧಿ ಇಲ್ಲಿ ನೋಡ್ಬೋದು. ನಾನಿವತ್ತು ಹಂಪಿಲಿದ್ದೀನಿ. ಇದು ಡೇ 2 ವಿಡಿಯೋ. ಡೇ 1 ನಲ್ಲಿ ಹಂಪಿ ನಿಯರ್ ಬೈ ಪ್ಲೇಸ್ ನ ಕವರ್ ಮಾಡಿದ್ದೀನಿ. ಡೇ 2 ಅಲ್ಲಿ ಇನ್ನ ಪ್ಲೇಸಸ್ ಇದಾವೆ, ಅದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೂಮ್ ನ ಚೆಕ್ಔಟ್ ಆಗೋ ಟೈಮ್ ಬಂತು. ನಂಗೆ ಒಂದ್ ಪ್ರಾಬ್ಲಮ್ ಇತ್ತು. ಏನಂತ ಅಂದ್ರೆ ನನ್ ಲಗೇಜ್. ರೂಮ್ ಓನರು ಫ್ರೆಂಡ್ಲಿ ಆಗಿರೋದ್ರಿಂದ ನನ್ ಲಗೇಜ್ ನ ಅವರು ಮಲೆ ಮಡಗಿಸಿದ್ರು. ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಮಾಡೋದೇನಿಲ್ಲ, ನಾನ್ ಪಯಣ ಸ್ಟಾರ್ಟ್ ಮಾಡೋದು. ನಾನು ಫಸ್ಟ್ ಪ್ಲೇಸ್ ಅನ್ಕೊಂಡಿದ್ದೆ ಅಂಜನಾದ್ರಿ ಬೆಟ್ಟ. ನನ್ ಪ್ಲಾನ್ ಇದ್ದಿದ್ದು ಬೈಕ್ಲಿ ಹಂಪಿಯಿಂದ ಅಂಜನಾದ್ರಿ ಬೆಟ್ಟಗೆ ರೋಡ್ ಅಲ್ಲಿ ಹೋದ್ರೆ 22 ಕಿಲೋಮೀಟರ್ಸ್ ಆಗುತ್ತೆ. ರೂಮ್ ಓನರ್ ಹೇಳಿದ್ದೇನಂದ್ರೆ ಹಂಪಿಯಿಂದ 9 ಕಿಲೋಮೀಟರ್ ಹೋದ್ರೆ ವಿಜಯ ವಿಠಲ ಟೆಂಪಲ್ ಹತ್ರ ತಲಾರಿಘಟ್ಟ ಫೆರಿ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ಬೈಕ್ ನ ಬೋಟ್ ಅಲ್ಲಿ ಹಾಕೊಂಡು ಹೋದ್ರೆ ರಿವರ್ ನ ಕ್ರಾಸ್ ಮಾಡ್ತಾರೆ. ಅಲ್ಲಿಗೆ 3 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ರೆ ಅಂಜನಾದ್ರಿ ಬೆಟ್ಟ ಸಿಗುತ್ತೆ. ಅದಕ್ಕೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿದ್ರೆ 22 ಕಿಲೋಮೀಟರ್ಸ್ ಇರೋದು 10 ಕಿಲೋಮೀಟರ್ಸ್ ಮಾತ್ರ ಹೋಗೋದು. ಇನ್ ಮಿಕ್ಕಿದ್ದು ಮಧ್ಯೆ ಕ್ರಾಸ್ ಮಾಡಿಸ್ಕೊಡ್ತಾರೆ. ಹಾಗಾಗಿ ಈ ರೂಟ್ ಕಂಫರ್ಟಬಲ್ ಇತ್ತು. ನಾನು ಈ ರೂಟ್ ನ ಯೂಸ್ ಮಾಡಿದೆ. ಹೋಗಿ ಅಂಜನಾದ್ರಿ ಬೆಟ್ಟಕ್ಕೆ ರೀಚ್ ಆದೆ. ಇಲ್ಲಿ ಬೈಕ್ ಮತ್ತೆ ಕಾರ್ ನಿಲ್ಸೋದಕ್ಕೆ ಟೆಂಪಲ್ ಹತ್ರನೇ ಜಾಗ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ನಾನು ಬೈಕ್ ನ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ಈ ಟೆಂಪಲ್ ವಿಚಾರಕ್ಕೆ ಬಂದ್ರೆ ಅಂಜನಾದ್ರಿ ಬೆಟ್ಟ ಹತ್ಬೇಕಂದ್ರೆ 575 ಸ್ಟೆಪ್ಸ್ ಇದೆ. ಅದನ್ನ ಹತ್ತಿದ್ರೆ ಅಂಜನಾದ್ರಿ ಬೆಟ್ಟ ರೀಚ್ ಆಗ್ಬೋದು. ಹಾಗೆ ಈ ಬೆಟ್ಟಕ್ಕೆ ಟೈಮಿಂಗ್ಸ್ ಇದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ ತನಕ, ಸಂಜೆ 4 ಗಂಟೆಯಿಂದ ರಾತ್ರಿ 6 ಗಂಟೆ ತನಕ ಟೆಂಪಲ್ ಓಪನ್ ಇರ್ತದೆ. ನೀವೇನಾದ್ರೂ ಅಂಜನಾದ್ರಿಗೆ ಬರ್ತಿದ್ರೆ ಆದಷ್ಟು ಬೆಳಗ್ಗೆನೆ ಬಂದು ಬೆಟ್ಟ ಹತ್ತೋದಕ್ಕೆ ಟ್ರೈ ಮಾಡಿ. ಹಾಗೆ ಬೆಳಗ್ಗೆ ಸನ್ರೈಸ್ ನ ನೋಡೋಕ್ಕೂ ಸಹ ಟ್ರೈ ಮಾಡಿ. ಕೊನೆಗೂ 575 ಮೆಟ್ಲುನ ಹತ್ತ ಮೇಲೆ ನಮ್ಗೆ ಅಂಜನಾದ್ರಿ ಟೆಂಪಲ್ ಸಿಗುತ್ತು. ಹನುಮಂತನ ದರ್ಶನ ಮಾಡೋದಕ್ಕೆ ಗುಡಿ ಒಳಗಡೆ ಹೋಗುವಾಗ ಶ್ರೀರಾಮನು ರಾಮ ಸೇತುವೆನ ನಿರ್ಮಾಣ ಮಾಡಲು ಯೂಸ್ ಮಾಡಿದ ಕಲ್ಲಿದೆಲ್ಲ ಅದನ್ನ ಹನುಮಂತನ ಗುಡಿ ಒಳಗಡೆ ಸಹ ನಾವು ನೋಡ್ಬೋದು. ಅಂಜನಾದ್ರಿ ಟೆಂಪಲ್ ಈ ಬೆಟ್ಟದ ಮೇಲೆ ಇರೋ ಕಾರಣ ಏನಂತ ಗೊತ್ತಾ? ಸ್ವರ್ಗದಲ್ಲಿ ಪುಂಜಿಕಸ್ಥಳೆ ಎಂಬ ಅಪ್ಸರೆ ಇದ್ಲು. ಪುಂಜಿಕಸ್ಥಳೆ ತಿಳಿಯದೆ ಮಹರ್ಷಿ ತಪಸ್ಸಿಗೆ ಅಡ್ಡಿಯಾದಳು. ಆಗ ಮಹರ್ಷಿಯರು ಕೋಪಗೊಂಡು ಅವಳಿಗೆ ಶಾಪ ಕೊಡ್ತಾರೆ. ಏನಂತ ಅಂದ್ರೆ ನೀನು ವಾನರ ಮುಖ ಒಂದು ಎಂದು ಮಹರ್ಷಿ ಶಾಪ ಕೊಡ್ತಾರೆ. ನಂತರ ಪುಂಜಿಕಸ್ಥಳೆ ಮಹರ್ಷಿಯ ಬಳಿ ಕ್ಷಮೆ ಯಾಚಿಸುತ್ತಾಳೆ. ಮಹರ್ಷಿ ಹೇಳ್ತಾರೆ, ನೀನು ಭೂಮಿಯಲ್ಲಿ ಶಿವನ ಅಂಶವಿರುವ ಮಗುವಿಗೆ ಜನ್ಮ ನೀಡಿದಾಗ ನಿನ್ನ ಶಾಪವು ವಿಮೋಚನೆಯಾಗುತ್ತದೆ ಎಂದು ಆಶೀರ್ವಾದ ನೀಡಿದರು. ಭೂಮಿಯಲ್ಲಿ ಪುಂಜಿಕಸ್ಥಳೆಯು ಅಂಜನಾ ದೇವಿಯಾಗಿ ಜನಿಸಿದಳು. ವಾನರರ ರಾಜನಾದ ಕೇಸರಿಯನ್ನು ಮದುವೆಯಾದರೂ ಮಕ್ಕಳಾಗಲಿಲ್ಲ. ಆಗ ಅಂಜನಾ ದೇವಿಯು ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಶಿವನ ತಪಸ್ಸು ಮಾಡಿದಳು. ಅಂಜನಾ ದೇವಿಯ ಭಕ್ತಿಗೆ ಮೆಚ್ಚಿದ ಶಿವನು ತನ್ನ ಶಕ್ತಿಯ ಒಂದು ಭಾಗವನ್ನು ನೀಡಲು ನಿರ್ಧರಿಸಿದರು. ಆ ದಿವ್ಯ ಶಕ್ತಿಯನ್ನು ವಾಯುದೇವನು ಅಂಜನಾ ದೇವಿಯ ಗರ್ಭಕ್ಕೆ ತಲುಪಿಸಿದನು. ನಂತರ ಈ ಅಂಜನಾದ್ರಿ ಬೆಟ್ಟದಲ್ಲಿ ಅಂಜನಾ ದೇವಿಯು ವಾಯುಪುತ್ರ ಹನುಮಂತನಿಗೆ ಜನ್ಮ ನೀಡಿದಳು. ಹಾಗಾಗಿ ಈ ಜಾಗವು ಹನುಮಂತನ ಜನ್ಮಸ್ಥಳ ಎಂದು ಕರೆಯುತ್ತಾರೆ. ಟೆಂಪಲ್ ದರ್ಶನ ಮುಗಿಸ್ಕೊಂಡು ವ್ಯೂನ ನೋಡ್ಕೊಂಡು ಅಲ್ಲಿಂದ ಕೆಳಗೆ ಬಂದೆ. ಇನ್ನ ಬೇರೆ ಪ್ಲೇಸಸ್ಗಳಿದೆ ಅಲ್ವಾ. ನಾನು ನೆಕ್ಸ್ಟ್ ಪ್ಲೇಸ್ ಅನ್ಕೊಂಡಿದ್ದೆ ಶ್ರೀ ಆದಿಶಕ್ತಿ ದುರ್ಗಮ್ಮ ದೇವಿ ಟೆಂಪಲ್. ಇದೊಂದೇ ಜಾಗದಲ್ಲಿ ಇನ್ನ 2 ಪ್ಲೇಸಸ್ ನ ನೋಡ್ಬೋದು. ಅದು ಯಾವ್ದಾದಂತೂ ಹೇಳ್ತೀನಿ. ಟೆಂಪಲ್ ಹತ್ರನೇ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ. ಬೈಕ್ ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಟೆಂಪಲ್ ಹತ್ರ ಬಂದೆ. ಟೆಂಪಲ್ ಎಂಟ್ರಿ ಆಗ್ತಿದ್ದಂಗೆ ಹೊಸ ಟೆಂಪಲ್ ನ ನಿರ್ಮಾಣ ಮಾಡ್ತಿದ್ರು. ಒಳಗಿರೋ ವಿಗ್ರಹನ ಟೆಂಪಲ್ ಪಕ್ಕದಲ್ಲಿ ಒಂದು ಚಿಕ್ಕ ಟೆಂಪಲ್ ಇದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡೆ. ಹಾಗೆ ಈ ಟೆಂಪಲ್ ಒಂದು ವಿಶೇಷತೆ ಇದೆ. ಏನಂತ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜರು ಯುದ್ಧಕ್ಕೆ ಹೋಗುವ ಮುನ್ನ ಈ ದುರ್ಗಾದೇವಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಿದ್ರಂತೆ. ಇಲ್ಲೊಂದು ಮರ ನೋಡಿದೆ, ಅದಕ್ಕೆ ಎಲ್ಲರೂ ಕಾಯಿ ಕಟ್ಟಿದ್ರು. ಏನಿದು ಅಂತ ಅಂದ್ರೆ ದೇವಿ ಹತ್ರ ಬಂದು
ಬೇಡ್ಕೊಂಡಿರೋ ಕೆಲಸ ಆದ್ರೆ ಇಲ್ಲಿ ಎಲ್ಲರೂ ಬಂದು ಕಾಯಿನ ಕಟ್ತಾರಂತೆ. ನಾನು ಹೋಗೋ ಟೈಮಲ್ಲಿ ಊಟ ಇತ್ತು, ಬಟ್ ಇಲ್ಲಿ 12 ಗಂಟೆಯಿಂದ ಮಧ್ಯಾಹ್ನದ ಊಟ ಸ್ಟಾರ್ಟ್ ಆಗುತ್ತಂತೆ. ಊಟ ಮುಗಿಸ್ಕೊಂಡು ಆ ಪ್ಲೇಸ್ ಒಳಗಡೆನೆ 100 ಮೀಟರ್ಸ್ ಜಸ್ಟ್ 100 ಮೀಟರ್ಸ್ ವಾಕ್ ಮಾಡಿದ್ರೆ ಇನ್ನೊಂದು ಪ್ಲೇಸ್ ಸಿಗುತ್ತೆ, ಅದೇ ಆನೆಗುಂಡಿ ಫೋರ್ಟ್. ಈ ಫೋರ್ಟ್ ಒಳಗಡೆ ಹೋದ್ರೆ ಏನಪ್ಪ ಇದೆ ಅನ್ಕೊಂಡೆ, ಆದ್ರೆ ಹೋದ್ಮೇಲೆ ಗೊತ್ತಾಯ್ತು. ನಾನು ಅನ್ಕೊಂಡಿರಲಿಲ್ಲ ಇಲ್ಲಿ ಇಷ್ಟೊಂದು ಪ್ಲೇಸ್ ನಾನು ನೋಡ್ತೀನಿ ಅಂತ. ಇದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಮತ್ತೆ 100 ಮೀಟರ್ಸ್ ವಾಕ್ ಮಾಡಿದ್ರೆ ಮೇನ್ ಪ್ಲೇಸ್ ಸಿಗುತ್ತೆ, ಅದೇ ವಾಲಿಕೋಟೆ ಗವಿ. ಇದನ್ನ ವಾಲಿ ಕೇವ್ಸ್ ಅಂತ ಕರೀತಾರೆ. ಏನಕ್ಕೆ ಅಂತ ಅಂದ್ರೆ ಈ ಗುಹೆಯಲ್ಲಿ ಒಂದು ಘಟನೆ ನಡೀತು. ಏನಂತಂದ್ರೆ ಈ ಗುಹೆ ಒಳಗಡೆ ರಾಕ್ಷಸ ಹೋಗಿರುತ್ತಾನೆ, ಅವನ ಹುಡ್ಕೊಂಡು ವಾಲಿ ಬರ್ತಾನೆ. ಅವನ ಜೊತೆ ತಮ್ಮನಾದ ಸುಗ್ರೀವನು ಬಂದಿರ್ತಾನೆ. ವಾಲಿ ಮತ್ತೆ ಈ ರಾಕ್ಷಸ ಗುಹೆ ಒಳಗಡೆ ಭಯಂಕರವಾಗಿ ಫೈಟ್ ಮಾಡ್ತಿರ್ತಾರೆ. ಆಗ ತುಂಬಾ ಜೋರಾಗಿ ಕೂಗಾಡೋ ಶಬ್ದ ಬರುತ್ತೆ. ತಮ್ಮನಾದ ಸುಗ್ರೀವನು ಆ ಶಬ್ದ ಕೇಳಿ ತನ್ನ ಅಣ್ಣನನ್ನು ಆ ರಾಕ್ಷಸ ಕೊಂದಿರಬಹುದು ಎಂದು ತಿಳಿದು ಆ ರಾಕ್ಷಸ ಗುಹೆಯಿಂದ ಈಚೆ ಬಂದ್ರೆ ನನ್ನನ್ನು ಕೊಲ್ಲಬಹುದು ಎಂದು ಸುಗ್ರೀವನು ಅಲ್ಲಿರುವ ದೊಡ್ಡ ಬಂಡೆಯಿಂದ ಈ ಗುಹೆಯನ್ನು ಮುಚ್ಚುತ್ತಾನೆ. ಸುಗ್ರೀವನು ಕಿಷ್ಕಿಂಧೆಗೆ ಹೋಗಿ ರಾಜನಾಗುತ್ತಾನೆ. ಸ್ವಲ್ಪ ದಿನಗಳ ನಂತರ ವಾಲಿಯು ಈ ಗುಹೆಯಿಂದ ಹೊರಗೆ ಬಂದ ಮೇಲೆ ವಾಲಿ ಅನ್ಕೊಳ್ತಾನೆ, ನನ್ನ ತಮ್ಮನಾದ ಸುಗ್ರೀವನು ರಾಜ್ಯದ ಆಸೆಗೋಸ್ಕರ ನನ್ನನ್ನು ಈ ಗುಹೆಯಲ್ಲಿ ಬಂದಿ ಮಾಡಿದ್ದ ಅಂತ. ನಂತರ ವಾಲಿಯು ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನು ದ್ರೋಹ ಮಾಡಿದನೆಂದು ಅವನಿಗೆ ಹೊಡೆದು ರಾಜ್ಯದಿಂದ ಹೊರ ಹಾಕುತ್ತಾನೆ. ಈ ಕೇಸ್ನ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ಅನ್ಕೊಂಡಿದ್ದೆ ಆನ್ಸಿಯಂಟ್ ಶ್ರೀ ರಂಗನಾಥ ಸ್ವಾಮಿ ಗುಡಿ. ಈ ಟೆಂಪಲ್ ಊರಿನ ಒಳಗಿದೆ. ಇದು ನೋಡೋದಿಕ್ಕೆ ನಾರ್ಮಲ್ ಟೆಂಪಲ್ ತರಾನೇ ಇದೆ, ಆದ್ರೆ ಇದಕ್ಕೂ ಸಹ ಒಂದು ಹಿಸ್ಟ್ರಿ ಇದೆ. ಅದು ಬಂದು ಈ ರಂಗನಾಥ ಸ್ವಾಮಿ ದೇವಾಲಯವನ್ನು ವಿಜಯನಗರ ರಾಜರು 14ನೇ ಶತಮಾನದಲ್ಲಿ ನಿರ್ಮಿಸಿದರು. ಏನಕ್ಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಒಬ್ಬ ಪೂಜ್ಯ ಋಷಿ ಇದ್ರು. ಅವರ ಭಕ್ತಿಗೆ ಮೆಚ್ಚಿದ ವಿಷ್ಣು ಮತ್ತೆ ಆದಿಶೇಷ ಅವರು ಸರ್ಪದ ಮೇಲೆ ಮಲಗಿರೋ ತರ ರಂಗನಾಥನ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡರು. ಆ ದೃಶ್ಯವನ್ನು ಕಂಡ ಋಷಿಯು ಆ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿ ಭಕ್ತರನ್ನು ಆಶೀರ್ವದಿಸುವಂತೆ ಭಗವಂತನನ್ನು ಬೇಡಿಕೊಂಡರು. ಆ ಋಷಿಯ ಭಕ್ತಿಯನ್ನು ಮೆಚ್ಚಿದ ರಂಗನಾಥ ಸ್ವಾಮಿಯವರು ಅಲ್ಲಿ ವಿಗ್ರಹ ರೂಪದಲ್ಲಿ ನೆಲೆಸಿದರು. ಈ ಪವಾಡದ ಘಟನೆಯನ್ನು ಕೇಳಿದ ಸ್ಥಳೀಯ ರಾಜರು ದೇವರನ್ನು ಗೌರವಿಸಲು ಮತ್ತು ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಒಂದು ಭವ್ಯವಾದ ದೇವಸ್ಥಾನವನ್ನು ನಿರ್ಮಿಸಿದರು. ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ರಂಗನಾಥ ಸ್ವಾಮಿ ಮಲಗಿರೋ ರೂಪದಲ್ಲೇ ನೋಡಬಹುದು. ಟೆಂಪಲ್ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಟೆಂಪಲ್ ಆಪೋಸಿಟ್ ಜಸ್ಟ್ 100 ಮೀಟರ್ಸ್ ವಾಕ್ ಮಾಡಿದ್ರೆ ಗಗನ್ ಮಹಲ್ ಸಿಗುತ್ತೆ. ಇದಕ್ಕೆ ಎಂಟ್ರಿ ಟಿಕೆಟ್ ಇರ್ತದೆ, ಅದು 10 ರೂಪೀಸ್ ಇರ್ತದೆ. ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ ಟಿಕೆಟ್ ನ ತಗೊಳ್ಬೇಕು. ಈ ಮಹಲ್ ಹೇಳ್ಕೊಳ್ಳೋ ರೀತಿ ಇರಲಿಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ಇರಲಿಲ್ಲ. ಅಲ್ಲಿಂದ ಹೋದ್ರೆ ಫಸ್ಟ್ ಫ್ಲೋರ್, ಅದು ಸಹ ಖಾಲಿ ಪ್ಲೇಸ್. ನೆಕ್ಸ್ಟ್ ಟೆರೆಸ್ಗೆ ಸ್ಟೆಪ್ಸ್ ಇತ್ತು. ಸ್ಟೆಪ್ಸ್ ಮಾತ್ರ ಚೆನ್ನಾಗಿತ್ತಪ್ಪ. ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ವ್ಯೂ ಪಾಯಿಂಟ್ ನಾರ್ಮಲ್ ಆಗಿ ಚೆನ್ನಾಗಿತ್ತು. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಅನ್ಕೊಂಡಿದ್ದೆ ನವಬೃಂದಾವನ. ಅಲ್ಲಿಗೆ ಹೋಗ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನವಬೃಂದಾವನ ಬೋಟ್ ಇದೆ, ಅಲ್ಲಿಗೆ ಹೋಗ್ಬೇಕು. ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಅಲ್ಲಿ ವೆಹಿಕಲ್ ನ ಪಾರ್ಕಿಂಗ್ ಮಾಡಿ ಬೋಟ್ ಇಂದ ನವಬೃಂದಾವನಕ್ಕೆ ಹೋಗ್ಬೇಕು. ಯಾಕಂದ್ರೆ ಅದಿರೋದು ಹೊಳೆ ಮಧ್ಯೆ ಇದೆ. ಹಾಗಾಗಿ ಬೋಟ್ಗೆ ಇವರು ಹೋಗಿದ್ ಬರೋದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈಗ ಬೋಟ್ ಜರ್ನಿ ಸ್ಟಾರ್ಟ್ ಆಯ್ತು. ನಾನು ಹೋಗಿರೋ ಟೈಮಲ್ಲಿ ನೀರು ಅಷ್ಟೊಂದು ಇರಲಿಲ್ಲ. ನೀರು ಇಲ್ದಿರೋ ಟೈಮಲ್ಲಿ 2 ಬೋಟ್ನ ಯೂಸ್ ಮಾಡ್ತಾರಂತೆ. ಯಾಕೆ 2 ಬೋಟು ಅಂದ್ರೆ ಇಲ್ಲಿ ಕಾಣ್ತಿದ್ದಿಲ್ಲ, ನೀರ್ ಮಧ್ಯದಲ್ಲಿ ಮರಳಿದೆ. ಹಾಗಾಗಿ ಬೋಟು ಅದ್ರ ಮೇಲೆ ಹೋಗಲ್ಲ, ಆ ಮರಳಿನ ಮೇಲೆ ನಮ್ನ ಬಿಡ್ತಾರೆ. ಅಲ್ಲಿಂದ ಇನ್ನೊಂದು ಬೋಟ್ ಬರ್ತದೆ, ಅದು ನಮ್ನ ನವಬೃಂದಾವನ ಕರ್ಕೊಂಡು ಹೋಗುತ್ತೆ. ಇಲ್ಲ ನೀರೇನಾದ್ರೂ ಜಾಸ್ತಿ ಇತ್ತು ಅಂದ್ರೆ ಒಂದೇ ಬೋಟ್ ಅಲ್ಲಿ ಡೈರೆಕ್ಟ್ ಆಗಿ ನವಬೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಬೋಟ್ ಇಳಿದ್ಮೇಲೆ ಅಲ್ಲಿಂದ 500 ಮೀಟರ್ ವಾಕ್ ಮಾಡಿದ್ರೆ ನವಬೃಂದಾವನ ಸಿಗುತ್ತೆ. ನವಬೃಂದಾವನ ಅಂದ್ರೆ ಹೆಸರಲ್ಲೇ ಇದೆ, ನವ ಅಂದ್ರೆ 9. ಇಲ್ಲಿ 9 ಸಂತರುಗಳಿದ್ದಾರೆ. ಅವರು ಯಾರ್ಯಾರು ಅಂತಂದ್ರೆ ಪದ್ಮನಾಭ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ವ್ಯಾಸ ತೀರ್ಥರು, ಶ್ರೀನಿವಾಸ ತೀರ್ಥರು,
ರಾಮತೀರ್ಥರು, ರಘುವರ್ಯ ತೀರ್ಥರು, ಸುಧೀಂದ್ರ ತೀರ್ಥರು ಮತ್ತೆ ಗೋವಿಂದ ಒಡೆಯರ್. ಈ ಎಲ್ಲ ಸಂತರು ಜಗದ್ಗುರು ಮಧ್ವಾಚಾರ್ಯರ ನೇರ ಶಿಷ್ಯರಾದ ಪದ್ಮನಾಭ ತೀರ್ಥರ ವಂಶದವರು. ಹಾಗಾಗಿ ಈ ಸ್ಥಳಕ್ಕೆ ನವಬೃಂದಾವನ ಅಂತ ಹೆಸರು ಬಂತು. ನವಬೃಂದಾವನ ಮುಗಿಸ್ಕೊಂಡು ರಿಟರ್ನ್ ಬೋಟ್ ಜರ್ನಿ ಮಾಡಬೇಕು. ದಡಕ್ಕೆ ಬಂದು ರೀಚ್ ಆದ್ಮೇಲೆ ಅಲ್ಲೇ ಇನ್ನೊಂದು ಪ್ಲೇಸ್ ಇದೆ, ಅದೇ ಶ್ರೀ ಕೃಷ್ಣ ದೇವರಾಯ ಟಾಮ್. ಇದನ್ನ 64 ಕಂಬ ಅಂತಾನು ಸಹ ಕರೀತಾರೆ. ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ಅದು ಬಂದು ವ್ಯಾಸರಾಜರು ಶ್ರೀಕೃಷ್ಣ ದೇವರಾಜನಿಗೆ 14 ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಆ ನೆನಪಿಗೋಸ್ಕರ ಇಲ್ಲಿ 64 ಕಂಬಗಳನ್ನು ನಿರ್ಮಿಸಿದ್ದಾರೆ. ಹಾಗೆ ಶ್ರೀಕೃಷ್ಣ ದೇವರಾಯ ಟಾಮ್ ಅಂದ್ರೆ ಶ್ರೀಕೃಷ್ಣ ದೇವರಾಯರ ಸಮಾಧಿ ಇಲ್ಲಿ ನೋಡ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಲಾಸ್ಟ್ ಪ್ಲೇಸ್ಗೆ ಬಂದೆ, ಅದೇ ಚಿಂತಾಮಣಿ ಮಠ. ಈ ಪ್ಲೇಸ್ಲಿ ಟೆಂಪಲ್, ಘಾಟು, ಗುಡ್ಡ, ರಿವರು ಇದನ್ನೆಲ್ಲ ನೋಡ್ಬೋದು. ಹಾಗೆ ಚಿಂತಾಮಣಿ ಘಾಟ್ ಹೆಸರಲ್ಲೇ ಇದೆ. ಏನಂತಂದ್ರೆ ಈ ದೇವಸ್ಥಾನಕ್ಕೆ ಒಂದು ಮಹತ್ವ ಇದೆ. ಅದು ತ್ರೇತಾಯುಗದಲ್ಲಿ ರಾಮ ಮತ್ತೆ ಲಕ್ಷ್ಮಣನು ಸೀತಾದೇವಿಯನ್ನು ಹುಡುಕಿಕೊಂಡು ಬಂದಾಗ ಈ ಜಾಗಕ್ಕೆ ಬಂದಿದ್ರು. ರಾಮನು ವಾಲಿಯನ್ನು ಯಾವ ರೀತಿ ಸಂಹಾರ ಮಾಡಬೇಕು ಅಂತ ಇಲ್ಲಿರುವ ಒಂದು ಗುಹೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಕಾಲ ಚಿಂತನೆಯನ್ನು ಮಾಡಿದ ಜಾಗವನ್ನೇ ಚಿಂತಾಮಣಿ ಘಾಟ್ ಅಂತ ಕರೀತಾರೆ. ನಾನು ಲಾಸ್ಟ್ ಪ್ಲೇಸ್ನು ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿತ್ತು. ನನ್ನ ಟ್ರೈನ್ ಇದ್ದಿದ್ದೆ 9 ಗಂಟೆ. ಇನ್ನು ನನಗೆ 7 ಅವರ್ ಟೈಮ್ ಇತ್ತು. ನಾನು ಪ್ಲಾನ್ ಮಾಡಿದ್ದೆ ಹೊಸಪೇಟೆ ಹತ್ರ ತುಂಗಭದ್ರಾ ಡ್ಯಾಮ್ ಇದೆ, ಅದನ್ನ ನೋಡೋಣ ಅಂತ. ಲಾಸ್ಟ್ ಪ್ಲೇಸ್ ಇಂದ ಡೈರೆಕ್ಟ್ ಚಿಂತಾಮಣಿ ಘಾಟಿಂದ ತುಂಗಭದ್ರಾ ಡ್ಯಾಮ್ಗೆ ಬಂದೆ. ಬಟ್ ಏನಂದ್ರೆ ಆ ದಿನನೇ CM ತುಂಗಭದ್ರಾ ಡ್ಯಾಮ್ಗೆ ವಿಸಿಟ್ ಮಾಡ್ತಿದಾರಂತೆ. ಒಳಗಡೆ ಎಂಟ್ರಿ ಕೊಡ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹೆಂಗಿರ್ತದೆ ಅದನ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ನಾನು ಅನ್ಕೊಂಡಿದ್ದ ಪ್ಲಾನು ಹೊಸಪೇಟೆಲೆ ನಂಗೆ ಬೈಕ್ ಕೊಟ್ರಲ್ಲ ಅವ್ರಿಗೆ ರಿಟರ್ನ್ ಬೈಕ್ ಕೊಟ್ಟು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಬೈಕ್ ಕೊಟ್ಟಿದ್ದಲ್ಲ, ಅವರು ಟೈಮ್ ಮಾಡಿಕೊಂಡು ಡ್ಯಾಮ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಡ್ಯಾಮ್ ಬ್ಯಾಕ್ ಸೈಡ್ಗೆ ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿಕೊಂಡು ಮತ್ತೆ ವಿಡಿಯೋ ಮಾಡಿಕೊಂಡು ನನಗೆ ಇನ್ನೂ ಟ್ರೈನ್ಗೆ ಟೈಮ್ ಇದೆ ಅಂತೇಳಿ 8:30 ತನಕ ನನ್ನ ಟೈಮ್ ಪಾಸ್ ಮಾಡಿಸೋದಕ್ಕೆ ಅವ್ರು ನಂಗೆ ಟೈಮ್ ಕೊಟ್ಟರು. ಅಲ್ಲಿಂದ ಅವ್ರಿಗೆ ಬಾಯ್ ಹೇಳಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ನನ್ನ ಟ್ರೈನ ಕ್ಯಾಚ್ ಮಾಡಿದೆ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತಾ? ಹಾಗೆ ಇದೇ ಥರ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.